ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತು ಮತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲನೇದಾಗಿ ನೀಡಲ್ ನಂಬರ್ 10ನ ಮತ್ತು 6 ಎಳೆ ದಾರಾನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಟ್ಟೆ ಮೇಲೆ ಹಾಕಿ ತೋರಿಸ್ತಾ ಇರುವಂಥ ಡಿಸೈನು. ಸ್ಟಾರ್ಟಿಂಗಲ್ಲಿ ಬಟ್ಟೆ ಅಂದರೆ ಸೀರೆ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಸೀರೆಗಳಿಗೂ ಯಾವ ಥರ ಲಾಕ್ ಮಾಡ್ತೀವೋ ಅದೇ ಥರ ಲಾಕ್ ಮಾಡ್ಕೋತೀನಿ. ಇಲ್ಲಿ ನಾನು ಡಬಲ್ ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಡಬಲ್ ಸರಿ ಲಾಕ್ ಆದಮೇಲೆ ಈಗ ನಾನು ಇಲ್ಲಿಂದ 4 ಚೈನ್ನ ತಗೋತೀನಿ. 2 3 4 ಚೈನ್ನ ತಗೊಂಡು ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ಬಟ್ಟೆ ಅಂದರೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋದು. ಅದರ ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಸರಿ ಲಾಕ್ ಮಾಡಿಕೊಂಡು ಈಗ ದಾರಾನ ಮೇಲೆ ತಕ್ಕೊಂಡು ನೋಡಿ, ದಾರಾನ ಮೇಲೆ ತಕ್ಕೊಂಡು ಈ ಥರ ಬೀಡ್ ಬರುತ್ತೆ. ಬ್ರೈಡಲ್ ಸೀರೆಗಳಿಗೆಲ್ಲ ಬಳಸ್ತೀವಿ. ಈ ಥರ ಬೀಡ್ ನೋಡಿರ್ತೀರ. ಈ ಥರ ಬೀಡು ತಗೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋದು. ದಾರಕ್ಕೆ ಹತ್ತಿಸ್ಕೊಂಡು ಚಕ್ರದ ಬೀಡು ಅಂತೀವಿ. ಇದನ್ನೂ ಅಷ್ಟೇ ಶಂಖದ ಬೀಡು ಅಥವಾ ಚಕ್ರದ ಬೀಡು ಅಂತೀವಿ. ಬೀಡನ್ನ ಲಾಕ್ ಮಾಡಿಕೊಂಡು ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋವಂಥದ್ದು. ಮತ್ತು ಅದರ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಲಾಕ್ ಮಾಡೋವಂಥದ್ದು. ಈಗ ಮತ್ತೆ 4 ಚೈನ್ನ ತಗೊಳ್ಳುವಂಥದ್ದು. ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ, ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಸಿಂಗಲ್ ಸರಿ ಲಾಕ್ ಮಾಡ್ತಾಯಿದ್ವಿ. ಬಟ್ ಈ ಡಿಸೈನ್ಗೆ ಡಬಲ್ ಸರಿ ಲಾಕ್ ಮಾಡಬೇಕು. ನೋಡಿ, ಮತ್ತೆ ಬೀಡ್ ಹಾಕ್ಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 2 ಸರಿ ಲಾಕ್ ಮಾಡುವಂಥದ್ದು. 2 ಸರಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ನ ಹಾಕ್ಕೊಳ್ಳೋವಂಥದ್ದು. ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ಫುಲ್ಲು ಸೀರೆನೂ ಇದೇ ಥರ 2 ಸರಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಫಸ್ಟು 4 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಸರಿ ಲಾಕ್ ಮಾಡಿ ಸೀರೆಗೆ ಮತ್ತೆ ಬೀಡ್ ಹಾಕ್ಕೊಂಡು ಮತ್ತೆ 2 ಸರಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ 2 ಸರಿ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ. ನಾವು ಬೀಡ್ ಹಾಕಿರೋ ಜಾಗದಲ್ಲಿ ನಾವು ಡಿಸೈನ್ ಬರೋವಂಥದ್ದು. ನಾವೇನು 4 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಕುಚ್ಚು ಕಟ್ಕೊಳ್ಳೋವಂಥದ್ದು. ಫುಲ್ಲು ಸೀರೆನೂ ಇದೇ ಥರ ನಾವು 4 ಚೈನುಗಳನ್ನ ಹಾಕ್ಕೊಂಡು ಡಬಲ್ ಸರಿ ಲಾಕ್ ಮಾಡ್ಕೊಳ್ತಾ ಹೋಗುವಂಥದ್ದು. ನೋಡಿ, ಬೀಡನ್ನ ಹಾಕ್ಕೊಂಡು ಈಗ ಬೀಡನ್ನ ಫಸ್ಟು ಲಾಕ್ ಮಾಡ್ಕೊಳ್ಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಇನ್ನೂ ಒಂದು ಸರಿ ಲಾಕ್ ಮಾಡುವಂಥದ್ದು. ಈಗ ಮತ್ತೆ 4 ಚೈನ್ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ನಾನು 4 ಚೈನ್ ಹಾಕಿರೋ ಗ್ಯಾಪಲ್ಲಿ ನೀವು ಬೇಕಾದರೆ 5 ಚೈನು ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ 4 ಚೈನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಫುಲ್ಲು ಸೀರೆನೂ ಇದೇ ಥರ ನಾವು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಈ ಬೀಡ್ ಹಾಕಿರೋ ಜಾಗದಲ್ಲಿ ನಿಮಗೆ ಬೇರೆ ಬೀಡ್ ಬೇಕಾದ್ರೂ ಹಾಕ್ಕೋಬೋದು, ಯುವರ್ ಚಾಯ್ಸ್. ನಾನು ಈ ಬೀಡನ್ನ ತೊಗೊಂಡಿದ್ದೀನಿ. ಈ ಬೀಡ್ಗೆ ತುಂಬ ಚೆನ್ನಾಗಿ ಈ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಂಗಾಗಿ ನಾನು ಈ ಬೀಡನ್ನೇ ತೊಗೊಂಡಿರೋವಂಥದ್ದು. ಡಿಸೈನ್ ಅಂತೂ ತುಂಬ ಸಿಂಪಲ್ಲಾಗಿದೆ. ಯಾರು ಬೇಕಾದರೂ ಆರಾಮ್ಸೆ ಟ್ರೈ ಮಾಡ್ಬೋದು. ಅಷ್ಟೇ ಚೆನ್ನಾಗಿ ಲುಕ್ ವೈಸು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಫೈನಲಿ ನಾನೆಲ್ಲ ಬೀಡನ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಈ ಬೀಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನನ್ನ ಮೇಲೆ ಆರ್ಚ್ ಮಾಡಲಿಕ್ಕೆ 3 mm ಸೈಜ್ ಏನು ರಿಂಗ್ ಬೀಡ್ ಬರುತ್ತೆ, 3 mm ಸೈಜು ಅದು ಮತ್ತು ಲೀಫ್ ಡಿಸೈನ್ ಅಂತ ಬೀಡ್, ಇವೆರಡೂ ಬೀಡನ್ನ ತೊಗೊಂಡು ನಾನು ಮೇಲೆ ಡಿಸೈನ್ ಮಾಡುವಂಥದ್ದು. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದು ನೋಡ್ಕೊಳ್ಳೋಣ. ಮೊದಲು ಫಸ್ಟು ನಾನು ಎಲ್ಲಿ ಲಾಕ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಅಲ್ಲೇ ಲಾಕ್ ಮಾಡಿಕೊಂಡು ಈಗ 4 ಚೈನ್ನ ಹಾಕ್ಕೊಳ್ಳೋವಂಥದ್ದು. ನೋಡಿ, 4 ಚೈನ್ನ ಹಾಕ್ಕೊಂಡು ನಾವಿಲ್ಲಿ 2 ಸರಿ ಏನು ಲಾಕ್ ಮಾಡಿದ್ದೀವಿ ಆ ಲಾಕ್ ಮೇಲೆ ಹೋಗಿ ಒಂದು ಸರಿ ಲಾಕ್ ಮಾಡೋವಂಥದ್ದು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ 2 ಸರಿ ಲಾಕ್ ಮಾಡಿರೋವಂಥದ್ದು. ಅಲ್ಲಿ ಲಾಕ್ ಮಾಡಿ ಈಗ ದಾರಾನ ಮೇಲೆ ತಕ್ಕೊಂಡು ನಾವಿಲ್ಲೇನು 3 mm ಸೈಜ್ ಬೀಡು ಮತ್ತು ಲೀಫ್ ಬೀಡು ನೋಡಿ, ಈ ಕಡೆ 2 ಆ ಕಡೆ 2 ಮಧ್ಯದಲ್ಲಿ ಲೀಫ್ ಬೀಡ್ ಇರಬೇಕು. ಈ ಥರ ಇಟ್ಕೊಂಡು ಅದನ್ನು ದಾರಕ್ಕೆ ಹತ್ತಿಸ್ಕೊಳ್ಳುವಂಥದ್ದು.
ದಾರಕ್ಕೆ ಹತ್ತಿಸ್ಕೊಂಡು ಈಗ ನಾವು ತಗೊಂಡಿರೋವಂಥ ಬೀಡುಗಳನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿ ನಾವೇನು ಡಬಲ್ ಸರಿ ಲಾಕ್ ಮಾಡಿದ್ದು ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ನೋಡಿ, ಆ ಲಾಕ್ ಒಳಗಡೆ ಲಾಕ್ ಮಾಡಿ ಮತ್ತೆ ಈಗ 4 ಚೈನ್ನ ತಗೊಳ್ಳುವಂಥದ್ದು. 1 2 3 4 ಚೈನ್ನ ತಗೊಂಡು ನೆಕ್ಸ್ಟ್ ಲಾಕ್ ಏನಿದೆ ಆ ಲಾಕ್ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡುವಂಥದ್ದು. ಲಾಕ್ ಮೇಲ್ಗಡೆ ನೋಡಿ, ಆ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ಮೇಲೆ ತಗೊಂಡು ನಾವು ಬೀಡ್ಸ್ನ ಹಾಕ್ಕೊಂಡು, ಬೀಡ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ, ಈ ಕಡೆ 2 ಬೀಡು ಆ ಕಡೆ 2 ಬೀಡು, ಮಧ್ಯದಲ್ಲಿ ಲೀಫ್ ಬೀಡ್ ಬರುತ್ತೆ. ಆ ಥರ ತಗೊಂಡು ಅದನ್ನು ಲಾಕ್ ಮಾಡಬೇಕು. ಅದನ್ನು ಲಾಕ್ ಮಾಡಿದಾದ ನಂತರ ನಾವೇನು ಲಾಕ್ ಮಾಡಿದ್ದೀವಿ ಬೀಡ್ ಪಕ್ಕದಲ್ಲಿ ಡಬಲ್ ಸರಿ, ಆ ಲಾಕ್ ಒಳಗಡೆ ಹೋಗಿ ಒಂದು ಸರಿ ಲಾಕ್ ಮಾಡುವಂಥದ್ದು. ನೋಡಿ, ಈ ಥರ ಬರುತ್ತೆ. ಇದು ನೋಡಲಿಕ್ಕಂತೂ ಮುತ್ತು ಥರ ಇರುತ್ತೆ, ಮುತ್ತಿನ ಡಿಸೈನ್ ಅಂತ ಹೇಳ್ಬೋದು. ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ಈಗ ಮತ್ತೆ ಅದೇ ಥರ ನಾವಿಲ್ಲಿ 4 ಚೈನ್ನ ಹಾಕ್ಕೊಂಡು ಮತ್ತು 4 ಚೈನ್ ಲಾಕ್ ಏನಿದೆ ಅಲ್ಲಿ ಲಾಕ್ ಮಾಡುವಂಥದ್ದು. ಫುಲ್ಲು ಸೀರೆನೂ ಇದೇ ಥರ ನಾವು ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದು ಮರಿಬೇಡಿ. ಹಾಗೆ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವುದಾದ್ರೂ ಡಿಸೈನ್ ಬೇಕು ಅಥವಾ ಇನ್ನೇನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದಕ್ಕೆ ತಕ್ಕಾಗಿ ರಿಪ್ಲೈ ಮಾಡ್ತೀನಿ. ಹಾಗೆ ಡಿಸೈನ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಫುಲ್ ಡಿಸೈನು ಇದೇ ಥರ ನಾವು ಮಾಡ್ಕೊಂಡು ಹೋಗುವಂಥದ್ದು. ನಾವೇನಿಲ್ಲಿ 4 ಚೈನ್ ತಗೋತೀವಲ್ವ ಅಲ್ಲಿ ನಾವು ಕುಚ್ಚು ಕಟ್ಕೊಳ್ಳುವಂಥದ್ದು. ಸಿಂಪಲ್ಲಾಗಿ ಒಂದು ಸ್ವಲ್ಪ ಲುಕ್ ವೈಸ್ ನೋಡಲಿಕ್ಕೆ ಗ್ರ್ಯಾಂಡಾಗಿ ಬೇಕು ಅಂತಂದರೆ ಖಂಡಿತ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಮುತ್ತಿನ ಥರ ಬರುತ್ತೆ ಈ ಡಿಸೈನು. ನಾನು ಈ ಒಂದು ಡಿಸೈನ್ಗೆ 350ಇಂದ 400ವರೆಗೂ ಚಾರ್ಜ್ ಮಾಡ್ತೀನಿ. ಯಾಕಂತಂದರೆ ತುಂಬ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಬೀಡ್ಸ್ನ ಯೂಸ್ ಮಾಡಿ ಕುಚ್ಚು ಕಟ್ಟುವಂಥದ್ದು. ಹಾಗಾಗಿ ನಾನು ಇದಕ್ಕೆ 350ಇಂದ 400ವರೆಗೂ ಚಾರ್ಜ್ ಮಾಡ್ತೀನಿ. ಮತ್ತು 4 ಚೈನ್ನ ತಗೊಂಡು ಆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳುವಂಥದ್ದು. ಫುಲ್ಲು ಸೀರೆಗೆ ಇದೇ ಥರ ಮಾಡ್ಕೊಂಡು ಹೋಗುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಫೈನಲ್ ಲುಕ್ಕು ಅನ್ನೋದು. ನೋಡಿ, ಇಲ್ಲಿ ನಾನು ಡಬಲ್ ಕಲರಲ್ಲಿ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಪುಟ್ಟದಾಗಿ ಕುಚ್ಚು ಕಟ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.